ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಬರ್ತ್ಡೇ 29 ನಾನು ಜಾನ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಜಸ್ಟ್ ನಾನು ಅರೌಂಡ್ ಟೈಮ್ ಬಂದು ಒಂದು 12 ಗಂಟೆ ಆಗಿದೆ. ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಯಾಕೋ ಆ ಮೈಂಡು ನನಗೆ ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಸರಿ, ಸ್ಲೋ ಆಗಿ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಡೇನ ಅಂತ ಹೇಳಿ ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಹಳೆ ಬಟ್ಟೆನ ಹಾಕ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಾದ ಬಟ್ಟೆಗಳೆಲ್ಲ ತೊಗೊಂಡಿಲ್ಲ. ಒಂದೆರಡು ಏನೋ ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಹೇಳಿ ಒಂದೆರಡು ಬಟ್ಟೆ ಆರ್ಡರ್ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಿ ಅದು ಇವತ್ತು ಬರಬೇಕು. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ಬರುತ್ತೆ ಅಥವಾ ನಾಳೆ ಬರುತ್ತೆ ಅಂದ್ಕೊತೀನಿ. ನೋ ಇಶ್ಯೂಸ್. ನನ್ನ ಹತ್ರ ಒಂದು ಸಿಂಗಲ್ ಪೀಸ್ ಇದೆ. ಹಾಗಾಗಿ ಅದನ್ನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಅದಾದಮೇಲೆ ಬೇಕಂದರೆ ಆಚೆ ಹೋಗಬಹುದು. ಮಮ್ಮಿ ನೆನ್ನೆ ಕೇಳ್ತಾ ಇದ್ವಿ ಹೋಗೋಣ ಆಚೆ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಬೇಡ, ಹೋಗಬಾರ್ದು, ಹಸಿ ಮೈ ಹೋಗಬಾರ್ದು ಅಂತ ಹೇಳ್ತಾಯಿದ್ರು. ಸರಿ, ನೋಡೋಣ. ಇನ್ ಕೇಸ್ ಏನಾದರೂ ಹೋದರೆ ಹಾಕ್ಕೊಂಡು ಹೋಗೋಣ, ಇಲ್ಲಾಂದರೆ ಮನೇಲೇ ಹಾಕ್ಕೊಂಡು ಕೇಕ್ ಕಟ್ ಮಾಡಿಸಿದ್ರೆ ಕೇಕ್ ಕಟ್ ಮಾಡಿಬಿಟ್ಟು ಇರೋದು ಅಷ್ಟೇ. ನನ್ನ ಬೇಸಿಕ್ ಸ್ಕಿನ್ ಕೇರ್ ಆಸ್ ಯೂಶುವಲ್ ನಾನು ಸೆಟಫಿಲ್ ಕ್ರೀಮನ್ನು ಹಾಕ್ಕೊಂಡು ಮುಗಿಸಿದ್ದೀನಿ. ಸನ್ಸ್ಕ್ರೀನ್ ಯಾಕೋ ಹಾಕೋತಾ ಇಲ್ಲ, ನನಗೆ ಒಂಥರ ಸ್ಮೆಲ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಹಾಕ್ಕೊಂಡಿಲ್ಲ. ಬಟ್ಟೆ ಇಟ್ಕೊಂಡ್ಬಿಡೋಣ. ದೇವಸ್ಥಾನಕ್ಕೂ ಹೋಗೋಂಗಿಲ್ಲ, ಪೂಜೆನೂ ಮಾಡೋಂಗಿಲ್ಲ. ಸರಿ, 11 ಡೇಸ್ ಆಗಬೇಕು ಪೂಜೆ ಎಲ್ಲ ಮಾಡಬೇಕು ಅಂದರೆ. ಅದಕ್ಕೆ ಬೇಡ, ನನಗೆ ನಮಸ್ಕಾರ ಹಾಕ್ಕೊಳ್ಳೋಣ. ಇದ್ರಲ್ಲಿ ನಂಗೆ ಇಷ್ಟ ಆಗದೆ ಇರೋದು ಏನು ಗೊತ್ತಾ, ಡಾಟನ್ ಕೀಯಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ. ಓಕೆ, ಡಾಟನ್ ಕೀ ಲಿಪ್ದು ನಾನು ಲಿಂಕ್ ಬೇಕಾದರೆ ನಾನು ಪ್ರೊವೈಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಚೆನ್ನಾಗಿದೆ. ನಾವು ಕೊಡೋ ಪ್ರೈಸ್ಗೂ ವರ್ತಿಯಾಗಿ ಕೆಲಸ ಮಾಡುತ್ತೆ. ನನಗೆ ಪರ್ಸ್ನಲಿ ಏನಾಗ್ತಿದೆ ಅಂದರೆ ದೀಪು ಲಿಪ್ಸು ಡ್ರೈ ಆಗೋಲ್ಲ, ನನ್ನ ಲಿಪ್ಸು ಡ್ರೈ ಆಗುತ್ತೆ. ಓಕೆ, ಈಗ ನಾವು ಲಿಪ್ ಬಾಮ್ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ನನ್ನ ಲಿಪ್ಸ್ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನನಗೆ ಜಾಸ್ತಿ ಪೀಲಿಂಗ್ ಥರ ಒಂಥರ ಟೈಟ್ ಫೀಲಿಂಗ್ ಆಗ್ತದೆ ಅದರಲ್ಲಿ. ಬಟ್ ಹಾಕ್ಕೊಂಡಾಗ ನೋಡಿ, ಜಸ್ಟ್ ಒಂದು ತಿಂಟ್ ಹಾಕ್ಕೊಂಡಿರೋ ಥರ ಚೆನ್ನಾಗಿರುತ್ತೆ. ಮಾಯ್ಶ್ಚರ್ಡಾಗೂ ಇರುತ್ತೆ ಹಾಕ್ಕೊಂಡಾಗ. ಆಗ್ತಾ ಒಂದು ಸ್ವಲ್ಪ ಟೈಮ್ ಆಗ್ತಾ ಪೀಲಿಂಗ್ ಶುರು ಆಗುತ್ತೆ ನನಗೆ. ಅದು ಒಂದು ನಂಗೆ ಇಷ್ಟ ಆಗಲಿಲ್ಲ ಇದರಲ್ಲಿ. ಅದ್ರ ಬದಲು ನಿವ್ಯಾ ಲಿಪ್ ಬಾಮ್ ಇಸ್ ಬೆಟರ್ ನನಗೆ. ಇದು ಚೆನ್ನಾಗಿ ವರ್ಕ್ ಆಗ್ತದೆ ನನಗೆ. ನಾನು ಒಬ್ಬಳೇ ಹಾಕ್ಕೋತಾ ಇರೋದು ಇದನ್ನು. ಚೆನ್ನಾಗಿ ವರ್ಕ್ ಆಗ್ತದೆ. ಬನ್ನಿ, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಮ್ಮ ಅಜ್ಜಿಯವ್ರ ಮನೇಲಿ ಬಿರಿಯಾನಿ ಮಾಡಿದರು. ಸರ್ವೇಶ್ದು ಬರ್ಡೇ, ನಮ್ಮ ಮಾವ ಮಗಂದು, ನಂದು ಒಂದೇ ದಿನ ಬರ್ಡೇ 29 ಜಾನ್. ಅಲ್ಲಿ ಬಿರಿಯಾನಿ ಮಾಡಿದರು. ಅಲ್ಲಿ ತಿನ್ಕೊಂಡು ಬಂದುಬಿಟ್ಟೆ ನಾನು. ನೋಡಿ, ತೋರಿಸ್ತೀನಿ ಬಿರಿಯಾನಿ ಹೇಗಿತ್ತು ಅಂತ ಹೇಳಿ. ತಿನ್ಕೊಂಡು ಬಂದೆ. ಈಗ ಮಧ್ಯಾಹ್ನಕ್ಕೆ ಫುಲ್ ವೆರೈಟಿ ನಮ್ಮ ಮನೆಯಲ್ಲಿ. ಚಿಕನ್ನು, ಮಟನ್ ಸಾರು ಮಾಡೋಣ ಅಂತ. ಆಮೇಲೆ ಚಿಕನ್ನು KFC ಮಾಡೋಣ. ಅದಾದಮೇಲೆ ಸ್ವಲ್ಪ ಮೋಮೋಸ್ ಮಾಡೋಣ. ಆಮೇಲೆ ಜೊತೆಗೆ ಮೊಟ್ಟೆ ಸಾರ ಅಂತ ಹೇಳ್ತಾರಲ್ಲ, ಕೋಳಿ ಮೊಟ್ಟೆ ಸಾರ, ಅದು ಸ್ವಲ್ಪ ಫ್ರೈ ಮಾಡೋಣ. ಇದೆಲ್ಲನೂ ಇಷ್ಟ ಹೇಮಂತವ್ರಿಗೆ. ಅವರು ಇವಾಗ ಕಾಲ್ ಮಾಡಿ ಚಾಪ್ಸ್ ಬೇಕು ನನಗೆ ಅಂದರು. ಇಷ್ಟನ್ನು ತಂದುಬಿಟ್ಟಿದ್ದಾಳೆ ದೀಪು. ಸರಿ, ಇನ್ನೇನು ಅದು ಬೇರೆ, ನೆಕ್ಸ್ಟ್ ಯಾವಾಗಲಾದ್ರೂ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಇನ್ನೂ ಹೇಳಿಲ್ಲ ಅವ್ರಿಗೆ. ಆಲ್ರೆಡಿ ಮಾತಾಡಿದ್ದಾಯಿತು, ಕಾಂಪ್ರಮೈಸ್ ಮಾಡ್ಕೊಂಡ್ರಿ. ಬಟ್ ಅದ್ರ ತಪ್ಪೇ ಅಲ್ವಾ, ಹೆಂಡ್ತಿನ ಬಿಟ್ಟು ಹೋಗೋದು ತಪ್ಪು ನನ್ನ ಪ್ರಕಾರ. ಯಾಕಂತಂದರೆ ನಾವು ಮುಂಚೆಯಿಂದ ಹಂಗೆ ಬೆಳೆದ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 10 ಇಯರ್ಸಿಂದ ನಮಗೆ ಆ ರೀತಿಯೇ ಅಟ್ಯಾಚ್ಮೆಂಟ್ ಇದ್ದಿದ್ದು. ನನ್ನ ಬಿಟ್ಟು ಅವರೇನು ಹೋಗ್ತಾ ಇರಲಿಲ್ಲ, ಅವ್ರು ಬಿಟ್ಟು ನಾನೇನು ಹೋಗ್ತಾ ಇರಲಿಲ್ಲ. ಹಿಂಗಿದ್ದು ಅಭ್ಯಾಸ ಆಗಿ ದಿಢೀರಂತ ನಾನು ಬಿಟ್ಬಿಟ್ಟು ಈ ಪರಿಸ್ಥಿತಿಲಿ ಹೋದರೆ ಫೀಕ್ ಮಾಡ್ತಾರೆ ನನಗೆ. ಓಕೆ, ವೇಸ್ ಇವತ್ತು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ವಿಡಿಯೋ ನೋಡಿ, ಕಂಪ್ಲೀಟಾಗಿ ನೋಡಿ. ಏನೆಲ್ಲ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದಾಗ ಅದೆಲ್ಲ ತೋರಿಸ್ತೀನಿ ನಾನು ಇವತ್ತು. ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಮಾಡಿದ್ದಾರೆ ಸರ್ವೇಶ್ ಬರ್ಡೇಗೆ. ಒಂಚೂರು ಹಾಕತ್ತೆ, ಶುಕಿಗೆ ಮಾತ್ರ ಹಾಕು, ನಾನು ಆಮೇಲೆ ಬಂದು ತಿಂತೀನಿ. ಅವ್ಳಿಗೆ ತಿನ್ಸ್ಬಿಟ್ಟು ಬಂದುಬಿಡ್ತೀನಿ. ಒಂಚೂರು ಅನ್ನ ಹಾಕು, ಒಂದೆರಡು ಪೀಸ್ ಹಾಕಷ್ಟೇ. ಓನ್ ಪೀಸ್ ಬೇಡ, ಅದೇ ಒಂದು ಸ್ವಲ್ಪ ಓನು ನಾರು. ಸಾಕತ್ತೆ ಪೀಸ್ಗಳಾಕು, ಸಾಕು. ನಾರು ನೋಡಿಲ್ಲ. ಇದಾಕು, ಮುಳೆ ಜೊತೆಗಿರೋದು. ಸಾಕು ಬಿಡು. ಮೊಸರು ಬಜ್ಜಿ ಹಾಕ್ಬಿಡು. ನಮ್ಮ ಮನೇಲಿ ಇತ್ತು, ಇದೇ ಥರ ಇತ್ತು. ನಂಗೆ ಆ್ಯಕ್ಚುಲಿ ಕ್ಯಾಟ್ಸ್ ಅಂದರೆ ಆಗೋದೇ ಇಲ್ಲ. ನಾಯಾದರೂ ಒಪ್ಕೊಂಡ್ಬಿಡ್ತೀನಿ, ಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ.
ಮಾಡ್ತಾ ಇದ್ದೀನಿ. ಚಪ್ಪಲಿ ಒಳ್ಳೆ ಚೆನ್ನಾಗಿತ್ತು ಒಂದು, ಸೂಪರ್ ಆಗೋದು ನೋಡ್ರಿ ಗೈಸ್. ಇವನೇ ಬರ್ತಡೇ ಬಾಯ್ ಇವತ್ತು ನನ್ನ ಜೊತೆ. ಏಯ್ ಬಾರ ಇಲ್ಲಿ ಲೇ ನೋಡ ಆಯ್ ಮಾಡು. ಇವನು ನನ್ನಿಂದೆ ಹುಟ್ಟವನು ಇವನು. ಸೇಮ್ ನಾನು ಹುಟ್ಟಿದ ಹಾಸ್ಪಿಟ್ಲಾಗೆ ಹುಟ್ಟಿರತ್ತಾನೆ ಅವಳು. ಹೌದು, ನನ್ನ ಬರ್ಡೇ ದಿನಾನೇ ಹುಟ್ಲಿ ಅಂದ್ಬಿಟ್ಟು ನಾನು ಚಿಕ್ಕ ಮಗು ಅಲ್ಲ, ಒಂಥರ ಖುಷಿ ಅವಾಗ. ಇವನ್ ಚಿಕ್ಕ ಮಗು ಅಲ್ಲ, ಹೊಸ ಮಗು ಬತ್ತಾಯ್ತಲ್ಲ ಅದು ಆಸೆ. ನಾನ್ ಚಿಕ್ಕ ಮಗು ಅಲ್ಲ, ನಾನು ದೊಡ್ಡೊಳಗೆ ಇದೆ ಗೈಸ್. ನಂದಂತೂ ಟ್ರೈಪಾಡ್ ಹಾಳಾಗ್ಬಿಟ್ಟೈತಿ. ನಮ್ಮ ದೀಪ್ ಹಾಳು ಮಾಡಿಬಿಟ್ಟು. ಓಕೆ ಗೈಸ್, ಆ ಮಿಂತ್ರಾದಲ್ಲಿ ನಾನು ಒಂದು ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಲಕ್ಕಿಲಿ ಅದು ಇವಾಗಲೇ ಬಂದು ಸೇರಿತ್ತು. ಓಪನ್ ಮಾಡೋಣ. ನೈಸ್ ರೆಡ್ ಡ್ರೆಸ್. ಇದು ನಾನು ತುಂಬ ಇಷ್ಟಪಟ್ಟು ಇದನ್ನ ಆರ್ಡರ್ ಮಾಡಿತ್ತು. ಚೆನ್ನಾಗಿ ಬಂದಿದೆ. ಇವತ್ತೆಲ್ಲ ಹಾಕೊಂಡು ಪ್ರಾಪರ್ ರೆಡ್. ನಂಗೆ ಈ ರೀತಿ ಒಂದು ರೆಡ್ ಸ್ಯಾರಿ ತೊಗೋಬೇಕು ಅಂತ ಆಸೆ ಇತ್ತು ನನ್ನ ರಿಸೆಪ್ಷನ್ಗೆ. ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಇಟ್ಸ್ ಓಕೆ. ಇದು ಇವಾಗ ನನ್ನ ಬರ್ಡೇ ದಿವಸ ಒಂದು ರೆಡ್ ಡ್ರೆಸ್ಸನ್ನ ಹಾಕೊಳ್ಳೋಣ. ಇದು ಸೆಟ್ ಇದು, ಓಕೆನಾ, ವಿತ್ ದುಪ್ಪಟ್ಟ ಈ ರೀತಿ ಹಾಕೊಂಡು ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ತಾವಿ ಸಂಜೆ ನಮ್ಮ ಅಕ್ಕನ ತಲೆ ತಿನ್ನೋದು ಯಾಕ ಸುಮ್ಮನೆ ನೆಕ್ಸ್ತಾನೆ. ಏಯ್ ಈ ಡೀಟೇಲಿಂಗ್ ಈ ದುಪ್ಪಟ್ಟ ಡೀಟೇಲಿಂಗ್ ನನಗೆ ಈ ರೀತಿ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಡ್ರೆಸ್ ಮೆಟೀರಿಯಲ್ ಅಂತೂ ಸ್ಮೂತ್. ಎಷ್ಟು ಇದೇ ಅರೌಂಡ್ 1000 ಬರ್ಬೋದು. 1000 ಎಸ್. ಫ್ಲೇರಿ ಆಗಿದೆ ಅಂತ. ಇನ್ನೇನಂತಾರೆ ಇದನ್ನ? ಅಲ್ಲ ಏನು ಫ್ಲೇರ್ ಇಲ್ಲ, ಇಲ್ಲ ಸ್ಲಿಟ್ ಇಲ್ಲ ಇದಕ್ಕೆ. ಫುಲ್ಲು ಗೌನ್ ತರ ಇದೆ. ಅಂಡ್ ಮೇಲ್ಗಡೆ ಅನಾರ್ಕಲಿ. ಹೌದು, ಅದು ಹೇಳಕ್ ಬಂದಿಲ್ಲ. ಅಂಡ್ ಸ್ಲೀವಲ್ಲೂ ಕೂಡ ಈ ರೀತಿ ಚಿಕ್ಕದೊಂದು ಡೀಟೇಲಿಂಗ್ ಕೊಟ್ಟಿರ್ತಾನೆ. ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಈ ಬಟ್ಟೆನ, ಓಕೆನಾ? ಇವಾಗ ಬೇಕು ಅಂದ್ರೆ ಮೆಟೀರಿಯಲ್ ಹೆಂಗೈತೆ ಹೇಳು. ನಾನು ರೆಡ್ದು ಮಮ್ಮಿ ಬ್ರೌನ್ ಕಲರ್, ಬ್ರೌನ್ ಅಂತೀನಿ, ಗ್ರೀನ್ ಕಲರ್, ರಾಮ ಗ್ರೀನ್ ಕಲರ್, ಸಾಫ್ಟ್ ಮೆಟೀರಿಯಲ್. ಈ ತರ ಇದ್ರೇನೆ ಚೆನ್ನಾಗಿ ಅನ್ಸುತ್ತೆ. ಯಾಕೋ ಎಲ್ಲೂ ದೊಡ್ಡದಾಗ ಕೂಡ ಇಲ್ಲ ಆಗುತ್ತೆ. ಪ್ಯಾಂಟು ಕೂಡ ತುಂಬ ಚೆನ್ನಾಗಿದೆ. ಇವತ್ತು ಪ್ರೈಸ್ ನಾನು ಯಾವುದಕ್ಕೂ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದನ್ನ ಹಾಕ್ಕೊಂಡು ಮತ್ತೆ ನಾನು ತೋರಿಸ್ತೀನಿ. ಇವಾಗ ಎತ್ತಿಕ್ಬಿಡೋಣ. ಸಾಮಗ್ರಿಗಳು ಬೇಕಿತ್ತು. ನಮ್ಮೂರ ಕಡೆ ಬ್ಲಿಂಕಿಟ್ ಎಲ್ಲ ಮೊದಲು ಇರಲಿಲ್ಲ, ಇವಾಗ ಪರವಾಗಿಲ್ಲ ಒಂದೊಂದು ಸಿಗುತ್ತೆ. KFC ಮಾಡೋಣ ಅಂತ ಮೊನ್ನೆ ನ್ಯೂ ಇಯರ್ ದಿವಸ KFC ನಾವು ಸಮಾಧಾನದಿಂದ ತಿಂದಿಲ್ಲ. ದೀಪಗೆ ಹೇಳ್ತಾ ಇದ್ದೀನಿ KFC ನಮ್ಗೆ ಮಾಡ್ಕೊಡ್ತಾಳಂತೆ. ನೋಡಿದ್ರೆ 2 ಬಾಕ್ಸ್ ಮಾಡಿಬಿಟ್ಟವ್ರು ಇವರು. ಏನು ಮಾಡೋದು, 2 ಬಾಕ್ಸ್ ಮಾಡಿಬಿಟ್ಟವ್ರು. ಬಿಡಿ ಪರವಾಗಿಲ್ಲ, ಏನಾಗಲ್ಲ, ತಿನ್ಕೊಳ್ಳೋಣ. ಅದು ಬಿಟ್ಟರೆ ಇನ್ನೇನು ಚಿನಿ ಮಾಡಿರೋದು ಬುಕ್ಕು ಇದೇನು ಹಾಲು ಅನಿಸುತ್ತೆ. ಮಮ್ಮಿ ಹಾಲು ಸಿಗುತ್ತೆ ಅಂತ ಹೇಳಿದ್ದೇನೆ. ಹಂಗಂದ್ರೆ ಹಾಲು ಬುಕ್ ಮಾಡು ಅಂತಂದ್ಬಿಟ್ಟು ನಂದಿನಿ ಹಾಲು ಅದೇನಾ ಪೆರಿ ಪೆರಿ ಪೌಡ್ರು. ಏನ ಒಳಗಡೆ ಡಬ್ಬ ತರ ಆಯ್ತಾ ಅಥವಾ ಹೆಂಗೈತೆ? ಪುಡಿ ತರ. ಸರಿ ಮಾಡಿ ನೋಡಿ. ಎಲ್ಲಿ ಫ್ರೆಂಚ್ ಫ್ರೈಸ್? ಅಂಗಡಿಯಿಂದ ತಂದಿರೋದಾ? ಹೌದೇನೆ? ನೀವಿಬ್ರು ತಿಂದಾಕ್ತಾರ ಅಲ್ಲ? ಅಮ್ಮಮ್ಮಂಗೆ ಹಾಲು ಕೊಟ್ಬಿಟ್ಟು ಹೋಗುವ. ಹಾ ಅದೇನಾ? ಇದು ಕೊಟ್ಬಿಟ್ಟು ಅಮ್ಮಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗುವ. ಮಾಡಿ ನಡಿ. 4 ಗಂಟೆ 5 ಗಂಟೆ ಆಗ್ತದೆ. ಇದ್ರಾಗ ಮೊಸರು ಹಾಕಿದ್ಯಾ? ಹಾಲು ಅರ್ಧ ಲೀಟ್ರು, ಮೊಸರು ಅರ್ಧ ಲೀಟ್ರಾ? ಇಲ್ಲಮ್ಮ ನಂದಿನಿ ಮೊಸರು. ಎಲ್ಲ ಮಾಡ್ತಾ ಇದ್ದಾಳೆ. ಒಂದು ಬಂಡಿ ಹಸಿಟ್ಟು ಹಾಕಿಕ್ಕೈತಿ ನಮ್ಮ ಮಮ್ಮಿ ಮಾಡ್ತಾ ಇರೋದು. ಇವ್ರು ಸುಮ್ಮನೆ ಬಿಟ್ಟಾಗ ತಗೊಂಡೋಳು. ಬೇಡ ಅಷ್ಟು ಸೀಟು. ಮಾಂಸ ಸಾರ್ ಯಾರಿಗೆ ಕಲ್ತಿಂತ? ಮಾಂಸ ಸಾರು, ಮಟನ್ ಸಾರು, ಮಟನ್ ಸಾಂಬಾರ್ ಸಾರು, ಅನ್ಸ್ತಾ ಇದೆ ಗೊತ್ತಿ ಅಂತ. ಏನ ನೋಡೋಣ ಇರ್ರಿ ಅಮ್ಮ. ಅಡಿಗೆ ಮನೆ ತುಂಬಾ ದಿಸ್ ಇಸ್ ಚಿಕನ್ ದೀಪ್ತಿ. ಇದು ಬಂದ್ಬಿಟ್ಟು ನಮ್ಮ ಮಾವಾಗೆ ಬಾಣ್ಲಿ ನೋಡ್ಕೊಂಡು ಬೈಕೊಂಬೇಡಿ. ಈ ಬಾಣ್ಲಿ ಇರೋದೇ ಹಿಂಗೆ ಇಮೋಷನ್. ಬಾಣ್ಲಿ ಸಾಕ್ತಿರಿ ಆದ್ರೂ ಯೂಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಬೋಟಿ ಅಲ್ಲ, ಸರ. ಏನಿತ್ತು? ಮೊಟ್ಟೆ ಸಾರ. ಸೋಯಾ. ಇದು
ಸರ ಅಂತೆ ಲಾಂಗ್ ಚೈನ್ ಐತದ ನೋಡ್ದಾ ನಮ್ಮ ಮಮ್ಮಿ ಮಾತಾಡಲ್ಲ ಅಂತಾರೆ ಅಲ್ವಾ ಗೈಸ್, ನೋಡಿ ಎಷ್ಟು ಮಾತಾಡ್ತಾರೆ. ಲಾಂಗ್ ಚೈನು ನಮ್ಮ ಮಮ್ಮಿ ರಶ್ಮಿ ಒಂದೇ, ನಾನು ಗಾನವಿ ಒಂದು. ಏನ್ ಮಾತಾಡೋಣ ನೀನ್ ಕೂದಲೇ ಇದ್ದೈತೆ ಊಟದಾಗ ಫಸ್ಟ್ ಜಡೆ ಹಾಕೋ. ಅದು ಹಂಗ್ ಕುದುರ್ತಾ ಇದ್ದಾಳೆ ಅನ್ಕೊಂಡು. ಏ ಅಲ್ಲೆಲ್ಲ ಇಕ್ಕಿಲ್ಲ ಚಿಕನು. ಮತ್ತ ತಾಯಿ ಬೈ ಕಡ್ಕ ಬೇಸಿಕ್ ಸೆನ್ಸ್ ಅದು ಅಡಿಗೆ ಮಾಡೋರಿಗೆ. ನಂದೇನು ಕೂದಲಿದ್ರಲ್ಲ, ನಮ್ದೆಲ್ಲ ಉದ್ಬಿಟ್ಟ. ನಾನು ಜುಟ್ಟು ಹಾಕೊಂಡಿದ್ದೀನಿ ಅಟ್ಲೀಸ್ಟ್. ಅಮ್ಮಮ್ಮ ಏನಮ್ಮ ತಾಯಿ ನಮ್ಮಮ್ಮ ಮುದ್ದೆ ಮಾಡಕ್ ಬರ್ತಾ ಇಲ್ಲ ಗೈಸ್ ಇವತ್ತು, ಅನ್ಫಾರ್ಚುನೇಟ್ಲಿ. ಏನ್ ಮಾಡಂಗೆ ಮುಚ್ಚೆ ಸಾಕು ನಿಜವೇ ಅನ್ಕೊಂಡ್ಬಿಟ್ಟಾರ. ನೋಡಿ ಮುಚ್ಚೆ ಸಾಕು ಅಂತ ಮಾತಾಡ್ತಾ ಇದ್ದಾರೆ, ಎಲ್ಲಾ ಮಾತಾಡ್ತಾರೆ ಸುಮ್ನೆ ಡೌಬ್ರು ವಿಡಿಯೋದಲ್ಲಿ. ಅಯ್ಯೋ ನಾನು ಮಾತಾಡಲ್ಲಪ್ಪ. ರೋಸ್ಟಿಂಗ್ ಮೈ ಮಾಮ್ ಇಸ್ ಎನ್ ಎಲಿಮಿನೇಷನ್. ಇವಳು ಹೋಗ್ಬಿಟ್ಲೇನೆ ಇಲ್ಲ ಅವರೇ. ಅಯ್ಯೋ ಇದು ಅರ್ಧ ಹಾಕ್ಬಿಟ್ಟ. ಅಮ್ಮಮ್ಮ ಎತ್ತಿಕ್ಕಿರೋದೇ ಇದ್ದ, ಅಮ್ಮಮ್ಮ ಹೆಸರೆಲ್ಲ ಐತೆ ಅನ್ಬಿಟ್ಟು. ನಮ್ ತಾತ ಮನೇಲಿ ತಲೆ ಸೀತಾ ಇದ್ದಾರೆ ಗಾಯ್ಸ್. ಹೋಗು ಹೋಗು ಹೋಗು. ಇಲ್ಲಿ ಮೊಮೋಸ್ಗೆಲ್ಲ ರುಬ್ಬಿಟ್ಟಿದ್ದೀವಿ. ಚಿಕನ್ ಇದು, ಚಿಕನ್ ಏನು ಮಾಡ್ತಾ ಇರೋದು. ಇದೇನೋ ಖಾರದ ಪುಡಿ ಅಂತೆ, ಮತ್ತು ಸೋಯಾ ಸಾಸು, ವೆನಿಗರು, ಉಪ್ಪು ಇಷ್ಟನ್ನ ಹಾಕಿ ರುಬ್ಕೊಂಡಿದ್ದೆ ಸಾಫ್ಟಾಗಿ. ಆ್ಯಂಡ್ ಮೊಟ್ಟೆ ಸರ ಮಾಡಿರ್ತೀವಲ್ಲ ನಾನು. ನಮ್ಮ ದೀಪು ಚಿಕನ್ ಫ್ರೈ ಮಾಡ್ಕೊತಾ ಇದ್ದಾಳೆ. ಡಯಟ್ ಹೇಳಬೇಕು ಹಂಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸಾರಿ ಸರಿ. ಇವಾಗ ಇದಕ್ಕೆ ಇದು ಕಸೂರಿ ಮೇಥಿ ಎಲ್ಲ ಹಾಕ್ಬಿಟ್ಟು ಫಿನಿಶ್ ಮಾಡ್ತಾರೆ. ತೆಳ್ಳಗಿದ್ರೆ ಸರ್ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ. ಇಲ್ಲಿ ಮೋಮೋಸ್ ಒಳಗಡೆ ಸ್ಟಫಿಂಗ್ ಎಲ್ಲ ಮಾಡೋಕ್ಕೆ ಸಖತ್ ಚಿಕನ್ ರೆಡಿ ಆಗಿದೆ. ಇನ್ನೇನಿದ್ರು ಆಮೇಲೆ ಗೋಧಿ ಹಿಟ್ಟಲ್ಲಿ ಮೋಮೋಸನ್ನ ಮಾಡಿ ತಿನ್ನೋದು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಈ ಮೊಟ್ಟೆ ಸರ ನಿಮಗೆ ಇಷ್ಟ ಅಂತ ಹೇಳಿ ಇದನ್ನು ತರಿಸಿದ್ದೆ. ಆ್ಯಂಡ್ ಈಗ ಅದನ್ನು ನಾನು ಮಾಡಬೇಕು. ಸ್ಟಾರ್ಟ್. ನೆಕ್ಸ್ಟಿಗೆ ಪುಡಿ ಮಾಡ್ತಾ ಇದ್ದಾಳೆ. ಇದು ಎಲ್ಲಿದೆ ಕಾನ್ಫ್ಲೆಕ್ಸ್ ಅಲ್ಲ, ಕೆಲಾಕ್ಸ್. ಅದನ್ನು ಕೋಟಿಂಗ್ ಥರ ಬಳಸ್ಕೊತೀವಿ. ಇದೇನು ನೀರು ಥರ ಇದೆ. ಅವತ್ತು ರಾತ್ರಿ ಮಾಡಿದ್ದು ಗೊತ್ತಾಗಿಲ್ಲ. ಇದು ಬಂದ್ಬಿಟ್ಟು ಕಾರ್ನ್ಫ್ಲೋರ್, ಮೈದಾ, ಖಾರ ಪುಡಿ, ಉಪ್ಪು ಮಾಡಿ ಲಿಕ್ವಿಡ್ ಇದು. ಅದರೊಳಗಡೆ ಡಿಪ್ ಮಾಡಿ ಇದು KFC ಆಗ್ತಾ ಇದೆ. ಈ ಅಮ್ಮನ ಮಾಡೋಷ್ಟಕ್ಕ ಮತ್ತು ನೀನು ಮಾಡ್ದ ಬಾ ಇಲ್ಲ ಪಕ್ಕು ಇಷ್ಟು ಬೇಯಿಸ್ಬೇಕು ಗೈಸ್. ಬರೀ ಲೆಗ್ ಪೀಸ್ ಹಾಕೊಂಡು ನಮ್ಮ ದೀಪು. ನಂಗೆ ಬೇಕಾಗಿದ್ದಿಲ್ಲ, ನನ್ನ ಆಫೀಸ್ಗೆ ಬೇಕಾಗಿದ್ದು. ಅದೇ ಚೆನ್ನಾಗಿರೋದಲ್ಲ. ಗುಳ್ಳೆ ಕಮ್ಮಿ ಆಗೈತಿ ಫೋನಾಗ ನೋಡಕ್ಕ. ಹಾಂ ಪಕ್ಕ ಕಮ್ಮಿ ಆಗಿ ಇಸ್ಕಿದೆಯಾ ಇಲ್ಲೆಲ್ಲ. ಇದೆಲ್ಲ ಸ್ವಲ್ಪ ಕಡಿಮೆ ಆಗೈತೆ. ಏನೋ ಒಂದು ಆಯಿಂಟ್ಮೆಂಟ್ ಯೂಸ್ ಮಾಡ್ತಾ ಇದ್ದಾಳೆ, ಪಕ್ಕ ರಿಸಲ್ಟು ಎತ್ತು. ಸ್ವಲ್ಪ ಟಚ್ ಮಾಡಿಬಿಟ್ಟು KFC ಇವತ್ತು ಅವರೇ ಮಾಡ್ಕೊಂಡು ನಾನು ಈಗ ಮಾಡಿಕೊಂಡು ನೋಡ್ಕೊಂಡೆಲ್ಲ ನನ್ನ ಕೈಯಲ್ಲಿ ತಿನ್ನಕ್ಕಾಗಲ್ಲ. ಹಂಗಂಗೆ ಬಿಟ್ಬಿಡ್ತೀಯಾ ಪಟ್ ಪಟ್ ಅಂತ. ಶಾಸ್ತ್ರ ಮಾಡಬೇಡ, ಚೆನ್ನಾಗಿ ಇಲ್ಲ. ನಿಜವಾಗೇ ಚೆನ್ನಾಗಿ ಆಗ್ತಾ ಇದೀನಿ. ನಮ್ಮ ಅಕ್ಕನ ಚೂರು ಕಂಜೂಸ್ ಅದಕ್ಕೆ ಸತಿ ಹೇಳೋದು ನಮ್ಮ ಅಕ್ಕನ. ಅದು ಬಿದ್ದೋದೈತೆ ಇನ್ನೊಂದ್ಸರಿ ಅದೇ ಕೋಟಿಂಗ್ ಬರ್ತೈತೆ ಅದ್ರ ಮೇಲೆ. ಅದನ್ನಲ್ಲ ಇದ್ರಾಗ ಬೇಡ ಇತ್ತು ಸಾಕು. ಅದು ಎಣ್ಣೆ ಗಲೀಜ್ ಅನ್ಕೊಂಬೇಡಿ. ಬೇಯಿಸಿರೋ ಚಿಕನ್ ಬೇಯಿಸಿರೋದು ಗಲೀಜ್ ಎಣ್ಣೆಗೆ ಮಾಡ್ಕೊಂಡು ತಿಂತವ್ರೆ ಅನ್ಕೊಂಡು. ಕಾಡ್ಪಾಪ ಥರ ಇದೆಯಾ ಹೋಗೋದ್ ಕಡೆ. ಏಯ್ ಕೋತಿ ಮುಂಡೆ ಹಿಂಗೆ ಯಾವಳ ಡಬ್ಬ ತರ ವಿಡಿಯೋ ಮಾಡ್ತಾಳೆ ಹಿಂಗೆ ಹಿಂಗೆ. ಏ ನೀನು ಹೋಗೆ, ಮಾಡ್ಕೊತೀನಿ. ಇವಾಗ ಗಟ್ಟಿ ಗಟ್ಟಿ ಹಿಂಗೆ ಮಾಡಬೇಕು. ಅದ್ರೊಳಗಡೆ ಚೆನ್ನಾಗಿ ಹಿಂಗೆ ಮಾಡಬೇಕು. ಯಾರೋ KFC ಮಾಡಿದ್ ನೀನಾ?
ನಮ್ ಸಾಯ್ಸಾಕ್ತಾಳೆ ಅವಳು. ನೋಡೋಣ ಶೂ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ನೋಡ. ಸೀದೋತೈತದ್ದು ತಿರ್ಗಿಸ್ಬೇಕು. ಎತ್ಬಿಡು ಡೆಲಿಷಿಯಸ್ ಆಗಿರುತ್ತೆ ಗೈಸ್. ಹೆಲ್ದಿನೇ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರ್. ಯಾಕೆ ಹೆಂಗಾಯ್ತು ಮೈಕ? ಸೊ KFC ರೆಡಿ ಇದೆ. ಪೆರಿ ಪೆರಿ ಪೌಡ್ರೆಲ್ಲ ಹಾಕಿ ಇವಾಗ ಟೇಸ್ಟ್ ಮಾಡಿ ನೋಡೋಣ. ಚಿಕನ್ ಜೊತೆಗೆ ಸಾಸ್. ಸಖತ್ತಾಗಿದೆ, ಕ್ರಿಸ್ಪಿ ಆಗಿದೆ ಆ್ಯಕ್ಚುಲಿ. ನೈಸ್. ನನ್ನ ಬರ್ಡೇ ಕಾಸ್ಟ್ಯೂಮ್ ಇದು ಫುಲ್ ಕಾಣಿಸ್ತಾ ಇದು ಬಂದು ಒಂದು ಫ್ಲೇರಿ ಕೈಂಡ್ ಆಫ್ ಡ್ರೆಸ್. ಇದು ಜೊತೆಗೆ ಇದಕ್ಕೆ ರಿಚ್ ಲುಕ್, ಪ್ಲೇನ್ ಡ್ರೆಸ್ ರಿಚ್ ಲುಕ್ ಕೊಡೋಕೆ ಇದೊಂದು ದುಪ್ಪಟ್ಟ ಕೊಟ್ಟಿದ್ದಾರೆ. ನಂಗೆ ಸ್ಪೆಷಲಿ ಈ ರೀತಿ ಗ್ರ್ಯಾಂಡ್ ದುಪ್ಪಟ್ಟ ಸಾಕು ತುಂಬ ಇಷ್ಟ ಆಗ್ತದೆ. ಇವ್ರ ಹತ್ರ ಏನು ಮಾತಾಡೋಕ್ಕೆ ಹಿಂಗೂ ಹಾಕೋಬೋದು. ಆ್ಯಂಡ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸಿಂಗಲ್ ಇಷ್ಟ ಅಂದರೆ ಸಿಂಗಲ್ ಬೇಕಾದ್ರೆ ಹಾಕೋದು. ಚೆನ್ನಾಗಿದೆ, ಸಿಂಪಲ್. ಒಂದು ಏನಾದರೂ ನಾಮಕರಣ ಈ ಥರ ಎಲ್ಲ ಪುಟ್ಟ ಫಂಕ್ಷನ್ಸ್ಗೆಲ್ಲ ಇದು ಡೀಸೆಂಟ್ ಆಗಿರುತ್ತೆ. ಇದು ಇವತ್ತೇ ನಾವು ಡೆಲಿವರಿ ಆಗಿರೋದು, ಅಂದರೆ ಬಟ್ಟೆ ಡೆಲಿವರಿ ಆಗಿರೋದು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಫಿಟ್ ಆಗಿರಲಿ ಅಂತೇಳಿ ಈ ಕ್ಲಿಪ್ನ DIY ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಲಿಂಕ್ ಬೇಕು ಅಂದರೆ ನಾನು ಅಲ್ಲಿ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಇವಾಗ ಆ್ಯಕ್ಚುಲಿ ಲಿಂಕ್ ಮರ್ತೋಗೋ ಥರನೇ ಇಲ್ಲ ಬಿಡಿ. ಮುಂಚೆ ಎಲ್ಲ ನಾವು ಹುಡುಕಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಬೇಕಿತ್ತು. ಈಗ ಅದೇನೋ ಅಪ್ಡೇಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಜಸ್ಟ್ ಲಿಂಕ್ ಹಾಕಿದ್ರೆ ಸಾಕು, ನಮ್ಮ ವಿಡಿಯೋ ಕೆಳಗಡೆ ಪಾಪ್ ಆಗ್ತಾ ಇರುತ್ತೆ. ನಾನು ಇವತ್ತೇ ಅದನ್ನು ನೋಡಿದ್ದು. ಆ್ಯಂಡ್ ಇನ್ನು ಮುಂದೆ ಏನೇ ಡ್ರೆಸ್ ತೊಗೊಂಡ್ರು ನಿಮಗೂ ಕೂಡ ಲಿಂಕನ್ನು ಹಾಕ್ತೀನಿ. ಓಕೆ ಚಿನ್ನಿ ಏನಕ್ಕೆ ರೆಡಿ ಆಗ್ತಿರೋದು? ಯಾರ್ದು ಬಚ್ಚನ್ಗೆ ನೀನೇನು ಕೆತ್ತೊಂಬಂದೆ? ಯಾವ್ದು ಡಬ್ಲಿ ಡಿಬ್ಲಿ ನಿಡ್ಕೊಂಬಿಟ್ಟಿದ್ಯಾ? ಮಮ್ಮಿದ್ ಬರ್ತಡೇ ವಿಶ್ ಮಾಡ್ಸಿ. ಹ್ಯಾಪಿ ಬರ್ಡೇ ಹೇಳ್ತೇನೆ ಮಮ್ಮ. ಚಾಕ್ಲೇಟ್ ಕೊಟ್ಟೆ ಇಲ್ಲ. ನೀನೇ ಮಮ್ಮ ಎಲ್ಲ ಚಾಕ್ಲೇಟ್ ಕೊಡ್ಬೇಕಾ ನಿಂಕ? ಚಾಕ್ಲೇಟ್ ಕೊಡ್ಬೇಕಾ ಮರೆ? ಹಿಂಗ್ ಹುಚ್ಚಿ ತರ ಇದೆಯಾ ನೀನು? ಕೊಡಿ ಇದ್ರಾಗೆ ಬಳಸ್ತೀನಿ. ಹೋಗೋಣ ಚೆನ್ನಾಗಿರೋದು. ಬೇಡ ಬಿಡಿ ಅವಳು. ಕೊಡಲಿ ನೀನ್ ಮೊದ್ಲು ಮಾಡ್ಕೊಳಲ್ಲ, ನೀನ್ ಮೊದ್ಲು ಮಾಡ್ಕ. ಸಿಂಪಲ್ ಆಗಿ ಈಸಿ ಪೀಸಿಯಾಗಿ ಆಸ್ ಯೂಶುವಲ್ ನಾನು ಹೇಗೆ ರೆಡಿ ಆಗ್ತೀನೋ ಆ ರೀತಿ ರೆಡಿ ಆಗಿದ್ದೀನಿ. ಆ್ಯಂಡ್ ಆ ವಿಡಿಯೋ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಬರುತ್ತೆ, ಅವಾಗ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಔಟ್ಫಿಟ್ ಅಂತೂ ಫ್ಯಾಂಟಾಸ್ಟಿಕ್, ಕಂಫರ್ಟ್ ವೈಸ್ ಬನ್ನಿ ಸೆಲೆಬ್ರೇಷನ್ ಶುರು ಮಾಡೋಣ. ಲೆಟ್ಸ್ ಗೋ. ಇವಾಗ ಗಾನವಿ ಓಪನ್ ಮಾಡ್ತಾ ಇದ್ದಾಳೆ ಗೈಸ್. ಸ್ಪೆಷಲ್ ಏನಿಲ್ಲ, ಬಟ್ ಏನು ಎಕ್ಸ್ಪೆಕ್ಟೇಷನ್ ಆಗಿದ್ರು ನಾವು ಸ್ಪೆಷಲ್ ಆಗಿ ಹೇಳಿದ್ರಿ, ಅವರು ಸ್ಪೆಷಲ್ ಆಗಿ ಮಾಡೋರೆ. ನೀನ್ ಮುಟ್ಬೇಡ, ಹೊಡಿತೀನಿ. ಹಂಗೆಲ್ಲ ಮಾಡ್ಕೊಡ್ದು ಅಣ್ಣ, ಸುಮ್ಮನೆ ಚಾಕು ಎಲ್ಲಿದ್ದು ನೋಡಿ ಒಂದೇ ತರ ಇದ್ದಾರೆ ಹೊಳಿ ಚೋಳಿ. ರೆಡ್ ರೆಡ್ ಮ್ಯಾಚಿಂಗ್. ಓ ಹ್ಯಾಪಿ ಬರ್ಡೇ. ಕ್ಯಾಂಡಲ್ ಅನ್ಸಿ ಇಟ್ಕೊಂತೇನ ನೋಡು. ಕ್ಯಾಂಡಲ್ ತಂದಿದ್ದೀರಿ. ರೆಡ್ ಕ್ಯಾಂಡಲ್ಸ್ ಐತಲ್ಲ, ನಾ ಅಲ್ಲ ಗೋಲ್ಡ್ ಮ್ಯಾಚ್ ಆಗ್ತೈತೆ ಅಂತ ಗೋಲ್ಡ್ ಲೈನ್ಸ್ ಐತಲ್ಲ. ಅದೆಲ್ಲ ಇದು
ಜಡ್ಸಿಸ್ಕೊಳ ನೀನೇನಾದ್ರೂ ನಂಗೆ ಅಷ್ಟೇ ಹೇಳ್ಬಿಡು ಸಾಕು. ಅದ್ ಬಂದ್ರೆ ಉದ್ರೋತೈತ್ ಬಿಡಮ್ಮು. ನಕ್ಕೊಂಡೆ ಅನ್ಸೆ, ಅದೇನು ಹಂಗನ್ಸ್ತಾ ಇದೆಯಾ? ಟೆನ್ಷನ್ ಆಗಿ ಒಳಗೆ ನಗೀತಾ ಇದೀನಿ, ಅದು ನಗಿಯೋದು ಕಾಣಿಸ್ತಾ ಐತೆ ಇಲ್ಲ ಗೊತ್ತಿಲ್ಲ. ಅದೇನು ಡಮ್ಮನಲ್ಲ ಮಗನೆ. ಏಯ್ ಬೇಬಿ ಇರು ಮನೆ. ಏಯ್ ಶುಕಿ ರುಚಿನಿ, ಹಂಗೆ ಪಪ್ಪಿ ಕೊಡು ಮಮ್ಮಕ್ಕ. ಬಿಸಿ ಕೊಡು ಮೊಮ್ಮಕ್ಕೊಂದು. ಇದೆ ಸೋರ್ತಾ ಇರ್ತದಲ್ಲ. ಬರೀ ಇದನ್ನ ಇಟ್ಕೊಂಡು ಇಡ್ಸ್ಕೊಂಬಿಡೆ ಬೇಗ. ಏನ ಇದನ್ನ ಇಟ್ಕೊಂಡು ಹಂಗ್ ಬೇಡ, ಹಿಂಗೆ ಕೇಕ್ ಇಟ್ಕೊಂಡು ಇಡ್ಸ್ಕೊ. ಓ ಉಪ್ಪೇಡ್ದು ಲೇ ಅವಳು ಉಪ್ಪೇಡ್ದು ಶುಕಿ. ಆಯ್ತು, ಹ್ಯಾಪಿ ಬರ್ಡೇ ಮಮ್ಮ ಹೇಳ ಅದ್ನ. ಇಂಥವಳು ಅಂದ್ರೆ ಹ್ಯಾಪಿ ಬರ್ಡೇ ಮಮ್ಮ ಹೇಳೆ. ಹ್ಯಾಪಿ ಬರ್ಡೇ ಮಮ್ಮ. ಇನ್ನೊಂದು ಕಿಸಿ ಯಾರು ಕೊಡ್ತಾರೆ? ಏಯ್ ಇವಳೆಲ್ಲ ಕೊಚ್ತಾವಳ ಕೇಕ್. ಒಂದ್ಸಲ ಬಾ ಮನೆ ಮಮ್ಮ ಕೇಳ ಹ್ಯಾಪಿ ಬರ್ಡೇ. ಅಕ್ಕ ಅದು ಎಲ್ಲೋದೆತ್ತು, ಅದು ಕ್ಯಾಂಡಲ್ ಬಿದ್ದಿದ್ದು. ಹಿಂಗ್ ಬರ್ಬೇಕು ಕೈ. ಈಗ ಬೇಕಾದ್ರೂ ಅಷ್ಟೇ. ಕುತ್ಕೊಂಡಿದ್ರೆ ಫೋಟೋ ಹಿಡಿದ್ಬಿಡ. ಬಾರೆ ಫ್ಯಾಮಿಲಿ ನೋಡು. ನಿಮ್ ಫ್ಯಾಮಿಲಿ ಯಾಕೋ ಇದು ತಿಂತಾನೆ ಐತೆ. ನೀನ್ ಅಲ್ಲಿ ನೋಡು, ಅವಳು ಕ್ರೀಮ್ ತಿಂದಾಕ್ಬಿಟ್ಲೆ. ಸುಖಿ ಹೊಟ್ಟೆ ನೋವು ಬರ್ತೈತೆ. ಬೇಬಿ ಇಲ್ಲಿ ನೋಡ್ಬಿಡು, ಒಂದು ಫೋಟೋಕ್ ನೋಡ್ಬಿಡು. ಏನೇ ಯಾವತ್ತು ತಿಂದಿಲ್ದಿರೋಳ್ ತರ ತಿಂತಾವಳೆಲ್ಲ ಇವಳು. ವಿಡಿಯೋ ಕಟ್ಬಿಡ್ತೀನಿ ನಾನು. ಪ್ಲೇಟ್ ಎತ್ಕೊಂಬೋಗು. ಸಕ್ಕತ್ತಾಗೈತೆ. ಚೆನ್ನಾಯ್ತಾ? ಸರಿ ಸೈಡ್ಗೆ ದೂರ. ನೆಕ್ಸ್ಟ್ ಬ್ಯಾಚ್ ಸರ್ವೇಶ್ ಬ್ಯಾಚ್ ಬನ್ನಿ, ಎತ್ಕೊಳ್ಳಿ ಕೇಕು. ನಿಮ್ ಸರ್ಪ್ರೈಸ್. ನಮ್ಮ ಮಮ್ಮಿ ಬರಲ್ಲ ಬಿಡಜ್ಜಿ. ಪ್ಲಾಸ್ಟಿಕ್ ಅದು ಅದು ಅಲ್ಲ, ನನ್ ಬರ್ಡೇ ಏನ್ ನಮ್ಮ ಮಗು ಏನು ಯಾವತ್ತು ಏನು ತಿಂದೇ ಇರೋ ತರ ಆಡ್ತಾವಳು. ಸಾಕು. ಕುತ್ಕೋಬಾರ. ಸರ್ವೇಶ್ದು ಬರ್ಡೇ ಆಗಿರೋದ್ರಿಂದ ಅವ್ರಿಗೆ ಏನದು ಕ್ರಿಕೆಟಾ ಎಲ್ಲ, ಸಾರಿ ವಾಲಿಬಾಲ್. ಬಾಲ್ದು ಬೇಸಿಕಲಿ ಅವ್ನು ಬಾಲ್ ಆಡ್ತಾನೆ ಜಾಸ್ತಿ, ಹಂಗಾಗಿ ಆ ಥೀಮ್ ಮಾಡ್ತಿದ್ದಾರೆ. ನೈಸ್, ಚೆನ್ನಾಗೈತೆ ಕೇಕ್. ಆಮೇಲೆ ಮೊಟ್ಟೆ ಸಾರು, ಮಟನ್ ಸಾರು, ಮುದ್ದೆ, ಮತ್ತು ಇದು ಸ್ಪೆಷಲ್ KFC. ಹೆಂಗೈತೆಲ್ಲ? ಹೇಳು, ತಿಂದಿರೋದೇ ಒಂದೇ ಸೂಪರ್ ಆಗದೆ ಅಂತ ಹೇಳ್ತಾ ಇದೆಯಾ? ಚೆನ್ನಾಗಿ ನೋಡಿದ್ರೆ ಗೊತ್ತಾಗಲ್ಲ. ಓ ಕಣ್ಣೊಳಗಡೆ ನೀ ಅಳ್ತಿ. ಚೆನ್ನಾಯ್ತಾ ಸಾರು? ಸೂಪರ್.